6ನೇ ಪಾಯಿಂಟಲ್ಲಿ ಸಿಕ್ಕಂತಹ ಪೂರ್ಣ ಅಸ್ಥಿಪಂಜರದ FSL ರಿಪೋರ್ಟ್ ಬಂದಿದೆ. ಬಹುಪಾಲು ಮಾಧ್ಯಮಗಳಲ್ಲಿ ಅದರ ತಪ್ಪು ವಿವರಣೆ ಆಗ್ತಿದೆ. ಇದರ ಜೊತೆಯಲ್ಲಿ ಏನು 13 ಪಾಯಿಂಟ್ ಇತ್ತು, ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ 17 ಪಾಯಿಂಟ್ ಮಾರ್ಕ್ ಆಗ್ತಿದೆ. ಇದಕ್ಕಿಂತಲೂ ಮುಖ್ಯವಾದ ವಿಚಾರ, GPR ಬಳಕೆಯ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇನ್ನಷ್ಟು ಸಾಕ್ಷ್ಯಗಳು ಸಿಗಬಹುದು ಅನ್ನುವಂಥದ್ದಕ್ಕೆ ಒಂದು ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗ್ತಿದೆ ಅನಾಮಿಕ ಭೀಮನ ಕಡೆಯಿಂದ ಮತ್ತು SIT ತನಿಖಾಧಿಕಾರಿಗಳಿಂದ. ಒಂದು ಮಾತನ್ನು ನಿಮಗೆ ಹೇಳಬೇಕು. ಸುರಂ ಎಕ್ಕುಂಡಿ ಅವರದ್ದು ಒಂದು ಪದ್ಯ 8ನೇ ಕ್ಲಾಸ್ ಅಥವಾ 9ನೇ ಕ್ಲಾಸಲ್ಲಿ ಇತ್ತು ಅನಿಸುತ್ತೆ. ಆ ಸಾಲು ಮೇ ಬಿ ನೀವು ಕೇಳಿರ್ತೀರಿ. ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಆತನು, ಹಮ್ಮಿನಲ್ಲಿ ಬಂದು ಸೆಣೆಸಿ ತಮ್ಮನಲ್ಲಿ ಸೋತನು, ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು, ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲು ತನ್ನ ಹತ್ತಿರ, ಯಾವುದುಂಟು ಅಣ್ಣ ಇಲ್ಲಿ ವೇರದೆತ್ತರ, ತಪಸ್ಸೊಂದೆ ತಿಳಿಯುವುದೊಂದೇ ಹುಟ್ಟು ಸಾವಿನುತ್ತರ ಅಂತ ಆ ಪುಣ್ಯಾತ್ಮ ಒಬ್ಬ ಅಲ್ಲಿ ನಿಂತ್ಕೊಂಡ. ಕರುಣೆಯ ಸಾಕಾರ ಮೂರ್ತಿ. ಕರುಣೆ ಅಂದ್ರೇನು? ಒಬ್ಬ ತಪಸ್ವಿ ಅಂದ್ರೇನು? ಒಬ್ಬ ದೇವಮಾನವ ಅಂದ್ರೇನು? ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು ಆ ನೆಲದಲ್ಲಿ ಅತಿ ದೊಡ್ಡ ಈ ನೆಲದ ಕರ್ನಾಟಕದ ಕರುಣೆಗೆ ಮತ್ತೊಂದು ಪ್ರತೀಕ ಬಾಹುಬಲಿ. ಆ ಜಾಗದಲ್ಲಿ ಆ ಪುಣ್ಯಾತ್ಮ ಅದೆಷ್ಟು ಏನಾಗ್ತಿದೆಯೋ ಏನಾಗ್ತಿಲ್ವೋ, ಸತ್ಯ ಸುಳ್ಳು ಎಲ್ಲವೂ ಕೂಡ ಆತನಿಗೂ ಗೊತ್ತಿರಬೇಕು, ಯಾಕಂದ್ರೆ ನೋಡ್ತಿದ್ದಾನೆ. ಅಲ್ಲಿ ಯಾರಿದಾರೋ, ಯಾಕಂದ್ರೆ ಇಲ್ಲಿ ಭರತ ಬಾಹುಬಲಿಗೆ ಮಧ್ಯೆ ಜಗಳ ಆಯಿತು. ಅದೇ ಅರಿಷಡ್ ವರ್ಗಗಳ ವಿಚಾರ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಚಕ್ರವರ್ತಿಯಲ್ಲಿತ್ತು. ಆದರೆ ಇಲ್ಲಿ ಯಾವ ಈರ್ಷ್ಯೆಯ ಇಂದ್ರ ಇದ್ದಾನೋ, ಅಥವಾ ಯಾವ ಲೋಭದ ಇಂದ್ರ ಇದ್ದಾನೋ, ಅಥವಾ ಇನ್ನುಳಿದ ಎಲ್ಲ ಕಾಮಾದಿ ಅರಿಷಡ್ ವರ್ಗಗಳ ಇಂದ್ರ ಇದ್ದಾನೋ ಗೊತ್ತಿಲ್ಲ. ಆದರೆ ಒಂದು ತಪ್ಪಂತೂ ಆಗಿದೆ. ಹೇಳಬಹುದಾದ ಸಂದರ್ಭಗಳಲ್ಲಿ ಎದ್ದು ನಿಂತು ಇಲ್ಲ ಇದು ತಪ್ಪು, ಇಲ್ಲ ಈ ಸತ್ಯಾಸತ್ಯತೆ ಗೊತ್ತಾಗಬೇಕು ಅನ್ನುವಂತಹ ಯಾವ ಮಾತನ್ನೂ ಹೇಳದೆ ಒಂದಷ್ಟು ಜನ ಬೇರೆ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಆ ಜಾಗದ ಬಗ್ಗೆ. ಆದರೆ ಆ ಜಾಗಕ್ಕೆ ಅಲ್ಲಿ ನೆಲೆ ನಿಂತಹ ಎಲ್ಲ ದೈವಗಳಿಗೆ ಎಷ್ಟು ದೊಡ್ಡ ಗೌರವವನ್ನು, ಎಷ್ಟು ದೊಡ್ಡ ನಂಬಿಕೆಯನ್ನು, ಎಷ್ಟು ದೊಡ್ಡ ವಿಶ್ವಾಸವನ್ನು ಜನ ನನ್ನನ್ನು ಒಳಗೊಂಡಂತೆ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳ ಅಗತ್ಯ ಇಲ್ಲ. ಆದರೆ ಆ ನೆಲದಲ್ಲಿ ಏನೇನೋ ಆಗ್ತಿದೆ ಅನ್ನೋದನ್ನ ಅನಾದಿ ಕಾಲದಿಂದಲೂ ಹೇಳ್ತಾ ಬರ್ತಿದ್ದಾರೆ. ಅದು ಪದ್ಮಲತಾ ಅವರ ಪ್ರಕರಣದಿಂದ ಹಿಡಿದು ಇಲ್ಲಿಯ ತನಕ. ಆದರೆ ಈಗ 6ನೇ ಪಾಯಿಂಟಲ್ಲಿ ಏನೋ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಆ ಅಸ್ಥಿಪಂಜರ ಪುರುಷನದ್ದು ಅನ್ನೋದು ಆರಂಭದಲ್ಲೇ ಬಹುಪಾಲು ಜನ ಹೇಳಿದ್ರು. ಈಗ FSL ವರದಿ ಸಿಕ್ಕಿರುವ ಮಾಹಿತಿಯನ್ನು ಆಧರಿಸಿ ಕೆಲವು ಮಾಧ್ಯಮಗಳು ಒಂದು ಸುಳ್ಳನ್ನು ಹೇಳ್ತಿವೆ. ಅದು 40-50 ವರ್ಷಗಳ ಹಳೆಯದ್ದು ಅಂತ. ಅಲ್ಲ, ಅದು 10-15 ವರ್ಷ ಹಳೆಯದ್ದು ಅನ್ನುವಂಥದ್ದು ಖಚಿತ ಮಾಹಿತಿ. ಎರಡನೇದ್ದು 30-32 ವರ್ಷ ವಯಸ್ಸಿನ ವ್ಯಕ್ತಿಯದ್ದು ಅನ್ನುವಂಥದ್ದು ಎರಡನೇ ಮಾಹಿತಿ. ಮೂರನೇದ್ದು ಬಹು ಮುಖ್ಯವಾದಂತಹ ವಿಚಾರ ಮತ್ತು ಗಂಭೀರವಾದಂತಹ ವಿಚಾರ, ಸಾಯುವಾಗ ಆ ತಲೆಬುರುಡೆ ಪೀಸ್ ಆಗಿತ್ತು ಅನ್ನುವಂಥದ್ದು. ಆ ಟ್ರಾಮಾ ರಿಪೋರ್ಟ್ ಏನಾದರೂ ಬಂದರೆ, ಯಾಕಂದರೆ ಒಂದು ನಿರೀಕ್ಷೆ ಇದೆ, FSL ಪ್ರಾಥಮಿಕ ವರದಿಯ ಪ್ರಕಾರ ತಲೆ ಗಂಭೀರವಾಗಿ ಗಾಯಗೊಂಡಿತ್ತು, ಬುರುಡೆ. ಒಂದು ಅತ್ಯಂತ ಗಂಭೀರವಾಗಿ ಆತನನ್ನು ಹೊಡೆದು ಕೊಂದಿರುವಂತಹ ಸಾಧ್ಯತೆ ಇರುತ್ತೆ. ಎರಡನೇದ್ದು ಆಕ್ಸಿಡೆಂಟ್ ಅಂತ ಬಿಂಬಿಸಿದ ಪ್ರಕರಣಗಳು ಇದ್ದಾವೆ. ಅಲ್ಲಿ ಆ ರೀತಿಯ ಘಟನೆ ನಡೆದಿರುವಂತಹ ಸಾಧ್ಯತೆಗಳು ಇದೆ. ಯಾಕಂದರೆ ತಲೆಬುರುಡೆ ಪೀಸ್ ಆಗಿತ್ತು ಸಾಯುವಾಗಲೇ ಅನ್ನೋದಾದರೆ ಅವನಿಗೆ ಇನ್ನೆಂತಹ ಚಿತ್ರಹಿಂಸೆಯನ್ನು ಕೊಟ್ಟಿರಬಹುದು. ಯಾಕಂದರೆ ಭೀಮ ತನ್ನ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ದಾಖಲಿಸಿದ್ದ. ಅಲ್ಲೊಂದು ಕುರ್ಚಿ ಇದೆ, ಆ ಕುರ್ಚಿಯಲ್ಲಿ ಭಿಕ್ಷುಕರನ್ನು ಕಟ್ಟಿ ಹಾಕಿ, ಕೈಕಾಲುಗಳನ್ನು ಕಟ್ಟಿ ಹಾಕಿ, ಕೈಕಾಲು ಕಟ್ಟಿ ಹಾಕುವಂಥದ್ದು ಅಲ್ಲಿನ ಸಿಗ್ನೇಚರ್ ಇರಬಹುದು, ಕೊಲ್ಲುವ ಸಿಗ್ನೇಚರ್ ಅಥವಾ ಮೋಡೆಸ್ ಆಪರೆಂಡಿ ಇರಬಹುದು. ಅದನ್ನು ಬಹುಪಾಲು ಕಡೆ ಕಾಣಬಹುದು. ಅದು ಪದ್ಮಲತಾ ಅವ್ರ ಕೇಸ್ ಇರಬಹುದು, ಸೌಜನ್ಯ ಕೇಸ್ ಇರಬಹುದು, ಆ ಭಿಕ್ಷುಕನ ಕೇಸ್ ಇರಬಹುದು, ಎಲ್ಲ ಕಡೆ ಕೈಕಟ್ಟಿರೋದೇ ಇದೆ. ಆ ನಂತರದಲ್ಲಿ ಬಾಯಿಗೆ ಬಟ್ಟೆ ತುರುಕಿ ತಲೆಗೆ ಹೊಡೆದೋ ಉಸಿರಿಗಟ್ಸಿನೋ ಕೊಲೆ ಮಾಡಿದ್ದಾರೆ. ಅಂದರೆ 6ನೇ ಪಾಯಿಂಟ್ ಸಿಕ್ಕಂತಹ ಒಂದು ಅಸ್ಥಿಪಂಜರ ಆ FSL ವರದಿ ಹೇಳ್ತಿರೋ ಪ್ರಕಾರ
ಸಾಯುವಾಗಲೇ ತಲೆ ಪೀಸ್ ಆಗಿತ್ತು ಅನ್ನುವಂಥದ್ದು ಇದೆಯಲ್ಲ, ಬಹುದೊಡ್ಡ ಮತ್ತು ಗಂಭೀರವಾದಂತಹ ಪ್ರಕರಣ ಇದಾಗುತ್ತೆ. ಇದರ ಜೊತೆಯಲ್ಲಿ ಇನ್ನಷ್ಟು FSL ರಿಪೋರ್ಟ್ ಬಂದಮೇಲೆ, DNA ರಿಪೋರ್ಟ್ ಬಂದಮೇಲೆ ಬಹುದೊಡ್ಡ ಕೇಸ್ ಈ ಪ್ರಕರಣ ಆಗುತ್ತೆ. ಸೌಜನ್ಯ ಇವ್ರದ್ದೆಲ್ಲಕ್ಕಿಂತಲೂ ದೊಡ್ಡ ಮತ್ತು ಗಂಭೀರವಾದಂತಹ ಪ್ರಕರಣ 6ನೇ ಪಾಯಿಂಟಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ್ದು ಆಗತ್ತೆ. ಇಲ್ಲಿಗೆ ನಿಲ್ಲೋದಿಲ್ಲ. ಇದಕ್ಕಿಂತ ಮುಖ್ಯ ವಿಚಾರ ಏನಂದರೆ, ಏನು ಬಹುಪಾಲು ಜನ ಬಯಸ್ತಿದ್ರು ಆಧುನಿಕ ತಂತ್ರಜ್ಞಾನ ಬಳಸಿ ಅಲ್ಲಿರುವಂತಹ ಅಸ್ಥಿಪಂಜರವನ್ನು ಹುಡುಕಬಹುದಲ್ವಾ ಅಂತ. ಇಷ್ಟು ದಿನ ಸುಮ್ಮನೆ ಇತ್ತು SIT ಟೀಮ್. ಆದರೆ ವಕೀಲರು ಖುದ್ದಾಗಿ ಮನವಿ ಮಾಡಿಕೊಂಡ ಮೇಲೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರನ್ನು ಬಳಸುವ ಮೂಲಕ, ಮಳೆ ಇದೆ, ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಮಳೆ ನಿಂತ ಮೇಲೆ GPR ಅನ್ನು ಬಳಸುವ ಮೂಲಕ ಏನೆಲ್ಲ ಅಸ್ಥಿಪಂಜರಗಳು ಸಿಗಬಹುದು ಅಂತ ಹುಡುಕುವಂತಹ ಪ್ರಯತ್ನಗಳಾಗುತ್ತೆ. GPR ಬಳಸಿದ್ರೆ ಇನ್ನೂ ಆಳದಲ್ಲಿ ಇರಬಹುದಾದಂತಹ ಅಸ್ಥಿಪಂಜರಗಳನ್ನು ಕೂಡ ತೆಗೆಯೋಕೆ ಸಾಧ್ಯ ಆಗತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 2ನೇ ಹಂತದಲ್ಲೂ ಕೂಡ ಮಾರ್ಕಿಂಗ್ ಆಗುತ್ತೆ. ಈಗ ಭೀಮಾ 13 ಮೊದಲ ಹಂತದಲ್ಲಿ 13 ಕಡೆ ಮಾರ್ಕ್ ಮಾಡಿ ತೋರಿಸಿದ್ದ, ಇಂತಿಂಥ ಕಡೆ ನಾನು ಹೂತಿದ್ದೆ ಅಂತ. ಅದರಲ್ಲಿ 6ನೇ ಪಾಯಿಂಟಲ್ಲಿ ಮಾತ್ರ ಸಿಕ್ಕಿದೆ ಅಧಿಕೃತವಾಗಿ ಅಂತ ಹೇಳ್ತಿದ್ದಾರೆ. ಆದರೆ SIT ಟೀಮ್ ಗೌಪ್ಯವಾಗಿ ಇಟ್ಟಿದೆ ವಿಚಾರಗಳನ್ನು. ಸಾಕಷ್ಟು ಸಿಕ್ಕಿರುವಂತಹ ಸಾಧ್ಯತೆಗಳಿದೆ. ಇಲ್ಲಾಂದರೆ ಪ್ರತಿದಿನ ಬಾಕ್ಸಲ್ಲಿ ತುಂಬ್ಕೊಂಡು ತೊಗೊಂಡು ಹೋಗೋಲ್ಲ, ವೈಟ್ ಬಾಕ್ಸಲ್ಲಿ. ನೀವು ಬಹುಪಾಲು ದೃಶ್ಯಗಳನ್ನು ನೋಡಿ ವೈಟ್ ಬಾಕ್ಸಲ್ಲಿ ತೊಗೊಂಡು ಹೋಗ್ತಾನೇ ಇದ್ದಾರೆ. ಆದರೆ ಅಲ್ಲಿ ವರದಿ ಮಾಡ್ತಿರುವಂತಹ ಒಂದಷ್ಟು ವರದಿಗಾರರು ಹೇಳೋ ಪ್ರಕಾರ ಸಿಗ್ತಿದೆ, ಆದರೆ ಅವ್ರು ನಮ್ಗೆ ಹೇಳ್ತಿಲ್ಲ, ಅಧಿಕೃತವಾಗಿ ಹೇಳ್ತಿಲ್ಲ ಅನ್ನುವಂತಹ ಒಂದು ಗುಮಾನಿ ಇದೆ. ಇದರ ಮಧ್ಯೆ ಇನ್ನೂ 17 ಕಡೆ ಭೀಮ ತಾನು ಹೂತಂತಹ ಜಾಗಗಳನ್ನು ತೋರಿಸ್ತಾನೆ. 2ನೇ ಹಂತದಲ್ಲಿ ಅಲ್ಲೂ ಕೂಡ ಉತ್ಖನನ ಆಗುತ್ತೆ. ಇವೆಲ್ಲದರ ಜೊತೆಯಲ್ಲಿ ಜಯನ್ ಅನ್ನುವಂತಹ ವ್ಯಕ್ತಿ ಬಂದು ಕೂತಿದಾರಲ್ಲ, ಅವರು ಮಹತ್ವದ ದಾಖಲೆಗಳನ್ನೇ ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲ, ಆ ಪುಟ್ಟ ಶಾಲಾ ಬಾಲಕಿ ಏನಿದ್ಲು, ಅವಳ ಹೆಣವನ್ನು ನಾನು ನೋಡಿದ್ದೀನಿ, ಹೊತ್ತು ಹಾಕೋದನ್ನು ನಾನು ನೋಡಿದ್ದೀನಿ. ಅವತ್ತು ಆ ಕೇಸನ್ನು ಮುಚ್ಚು ಹಾಕಿದ್ಯಾರು ಅನ್ನುವಂಥದ್ದು ಕೂಡ ನನಗೆ ಗೊತ್ತಿದೆ. ಆ ಎಲ್ಲ ಮಾಹಿತಿಗಳನ್ನು ನಾನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತೀನಿ, SIT ಟೀಮ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ಜೊತೆಯಲ್ಲಿ ಇನ್ನೂ 5-6 ಜನ ಬರ್ತಾರೆ, ಅವರು ಕೂಡ ಮಹತ್ವದ ದಾಖಲೆಗಳ ಜೊತೆಲಿ ಬರ್ತಾರೆ, ಸುಮ್ಮನೆ ಬರೋದಿಲ್ಲ. ಈ ಕೇಸ್ನಲ್ಲಿ, ಈ ಜಾಗದಲ್ಲಿ ಸಾಕಷ್ಟು ದೌರ್ಜನ್ಯಗಳಾಗಿದ್ದವು. ಯಾರೋ ಮಾಡಿದ್ರು ಗೊತ್ತಿಲ್ಲ, ಆದರೆ ಆ ಜಾಗದಲ್ಲಿ ಆಗಿತ್ತು ಅನ್ನೋದನ್ನು ಕೆಲವರು ಹೇಳ್ತಿದ್ದಾರೆ. ಆರಂಭದಿಂದಲೂ ಅಷ್ಟೇ ಆಗಿರೋದು. ಯಾಕಂದರೆ ನೋಡಿ, ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದೆ, ಕರುಣೆಯ ಸಾಕಾರ ಮೂರ್ತಿ ನೆಲೆ ನಿಂತಹ ಜಾಗ ಅದು. ಆ ವ್ಯಕ್ತಿಯನ್ನ, ಆ ಮೂರ್ತಿಯನ್ನು ನೋಡಿದಾಗ ಕೈ ಎತ್ತು ಮುಗಿಬೇಕು. ಮನುಷ್ಯತ್ವ ಅಂದ್ರೇನು, ದೈವತ್ವ ಅಂದ್ರೇನು, ಅವೆರಡರ ಮಧ್ಯೆ ಇರುವಂತಹ ಬಹುಮುಖ್ಯ ಘಟ್ಟ ಎಂಥದ್ದು, ಹೇಗಿರಬೇಕು ಮನುಷ್ಯನಾದವನು, ಈ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ದಾಟಿ ಗೆದ್ದು ಜಿನ ಆಗುವಂಥದ್ದಿದೆಯಲ್ಲ. ಯಾಕಂದರೆ ಬಹುಪಾಲ ಕಡೆ ಚರ್ಚೆ ಆಗತ್ತೆ, ಅಧಿಕಾರದ ದಾಹಕ್ಕೋಸ್ಕರ ಬೇರೆಯವರು ಮಾಡುವಂಥದ್ದನ್ನು ಕೂಡ ಸಹಿಸಿಕೊಂಡು ನಿಲ್ಲುವಂಥದ್ದು ದೈವಗುಣ ಅಲ್ಲ, ಮನುಷ್ಯತ್ವನೂ ಅಲ್ಲ. ಅದರ ಆಚೆಗಿನ ಗುಣ ಅದಾಗಿರುತ್ತೆ. ಬಹುಪಾಲು ಜನ ಹೇಳ್ತಾರೆ ತಾನೇ ಕೂತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನ ಸಹಿಸ್ತಾ ಕೂತ್ಕೊಂಡ್ರೆ, ನಮ್ಮ ಸರ್ಕಾರಗಳ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಅಂತ ಬರುತ್ತಲ್ಲ, ಪಕ್ಷಗಳು ಗೆದ್ದಾಗ, ಅಂತಹ ಆಡಳಿತ ವಿರೋಧಿ ಅಲೆ ಇಲ್ಲಿ ಬರೋದಿಲ್ಲ. ಪಾಪದ ಒಂದು ಮೂಟೆ ತುಂಬುತ್ತಾ ಹೋಗುತ್ತೆ. ನಾನು ಹೊಡೆಯೋದು ತಪ್ಪು, ಮುಂದೆ ನಿಂತ್ಕೊಂಡು ಹೊಡೆಸೋದು ತಪ್ಪು, ಹೊಡಿತಿದ್ರು ದೊಡ್ಡವನಾಗಿ ನಾನು ಅದನ್ನು ಖಂಡಿಸದೇ ಇರುವಂಥದ್ದು ಅದಕ್ಕಿಂತಲೂ ದೊಡ್ಡ ತಪ್ಪಾಗುತ್ತೆ. ಇವೆಲ್ಲದರ ಮಧ್ಯೆ ದೇವರು ಅನ್ನೋನಿರ್ತಾನಲ್ಲ, ಆ ಕರುಣೆಯ ಸಾಕಾರ ಮೂರ್ತಿ ಅಲ್ಲಿ ನೋಡ್ತಿರ್ತಾನಲ್ಲ, ಅಥವಾ ಅಲ್ಲಿ ನೆಲೆ ನಿಂತಹ ದೈವಗಳಿದಾವಲ್ವಾ, ಕೋರ್ಟಿಂದ ತಪ್ಪಿಸ್ಕೋಬಹುದು. ಅಥವಾ ಅಂದರೆ ಕೋರ್ಟ್ ತಪ್ಪು ಮಾಡುತ್ತೆ ಅಂತ ನಾನು ಹೇಳ್ತಿಲ್ಲ. ಕೋರ್ಟಿಗೆ ಇವರು ಏನು ಬೇಕಾದ್ರೂ ನಂಬಿಸಬಹುದು, ನಂಬಿಸದೇ ಇರಬಹುದು. ನ್ಯಾಯ ವ್ಯವಸ್ಥೆಯಿಂದ ಹೇಗೋ ಬಚಾವಾಗುವಂತಹ ಸಾಧ್ಯತೆಗಳಿರಬಹುದು. ಆದರೆ ಆ ದೈವದ ನ್ಯಾಯ ಅನ್ನೋದಿರುತ್ತಲ್ಲ, ಅದ್ರ ಮುಂದೆ ಯಾರೂ ಕೂಡ, ನಾನೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಈ ಹೆಣ್ಣು ಮಕ್ಕಳ ಆತ್ಮಗಳಿಗೆ ಖಂಡಿತ ಶಾಂತಿ ಸಿಗುತ್ತೆ. ಅದಕ್ಕೂ ಮುಂಚೆ ಒಂದು ನಂಬಿಕೆ, ಒಂದು ವಿಶ್ವಾಸ SIT ಮೇಲಿದೆ, ಏನೋ ಒಂದು ಆಗ್ತಿದೆ, ಒಳ್ಳೇದಾಗ್ತಿದೆ ಅಂತ. ಆ ಲೆಕ್ಕಾಚಾರಕ್ಕೆ ಬಂದಾಗ ಅಲ್ಲಿ ನಡೀತಿರುವಂಥದ್ದು ಈಗ ಅಚ್ಚುಕಟ್ಟಾಗಿ ನಾಜೂಕಾಗಿ ನಡೀತಿದೆ. ಯಾವುದೋ ಒಂದು SI ಕೇಸ್ ಬಿಟ್ಟರೆ ಇನ್ನುಳಿದಂತೆ ಸರಿಯಾದ ಮಾರ್ಗದಲ್ಲಿ ತನಿಖೆ ನಡೀತಿದೆ. ಒಳ್ಳೆಯದಾಗತ್ತೆ.